ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ದಿನಾಂಕ 4/13/22 ಹಾಗೂ 31ನೇ ತಾರೀಕು ಜನ್ಮವಾಗಿರತಕ್ಕಂಥವರ ಸ್ವಭಾವ ಯಾವ ರೀತಿ ಇರುತ್ತೆ, ಅವರ ಗುಣಲಕ್ಷಣಗಳೇನು, ಅವರು ಯಾವ ಕೆಲಸ ಕಾರ್ಯವನ್ನು ಮಾಡ್ಬೋದು, ಯಾವ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ಅಷ್ಟು ಪ್ರಶಸ್ತವಾದಕ್ಕಂಥ ಸಮಯ ಇಲ್ಲ, ಯಾವ ನಂಬರ್ನಲ್ಲಿ ಜನನವಾಗಿರತಕ್ಕಂಥ ಜೊತೆ ಬಾಂಧವ್ಯ ವೃದ್ಧಿ ಮಾಡ್ಕೊಳ್ಬೋದು, ಯಾರೊಂದಿಗೆ ವ್ಯಾಪಾರ ವ್ಯವಹಾರ ಬೇಡ, ಯಾವ ತಿಂಗಳು ಲಾಭದಾಯಕ, ಯಾವ ತಿಂಗಳು ನಷ್ಟವನ್ನು ಕೊಡತಕ್ಕಂಥದ್ದಿರುತ್ತೆ, ಅವರ ಮನಸ್ಥಿತಿ ಯಾವುದು ಅಂಥೇಳಿ ಈ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ. ರಾಹುವಿನ ನಂಬರ್ಗಳು ಇದು ಯಾವುದಪ್ಪ ಅಂತ ಹೇಳಿದ್ರೆ 4, 13, 22 ಹಾಗೂ 31. ಈ ಸಂಖ್ಯೆಗಳು ರಾಹುವಿನ ನಂಬರ್ ಅಂತ ಕರಿತೇವೆ. ಇವರು ಸದಾಕಾಲ ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡ್ರೂ ಕೂಡ ಮುಕ್ತಾಯ ಆಗೋರು ಕೂಡ ಸಮಾಧಾನವೇ ಇರೋದಿಲ್ಲ. ಕೆಲಸ ತೆಗೆದುಕೊಂಡಿದ್ರೆ ಅದು ಪರಿಪೂರ್ಣವಾಗಬೇಕು ಅಂತ ಮನಸ್ಥಿತಿ ಉಳ್ಳವರಾಗಿರ್ತಾರೆ. ಯಾರನ್ನೂ ಕೂಡ ಅಷ್ಟು ಸುಲಭವಾಗಿ ನಂಬೋದೇ ಇಲ್ಲ. ನಂಬೋದಕ್ಕೆ ತುಂಬ ಟೈಮ್ ತೆಗೆದುಕೊಳ್ಳತಕ್ಕಂಥದ್ದು. ಯಾರ ಮೇಲೆ ಅಷ್ಟು ಈಸಿಯಾಗಿ ಅಕ್ಸೆಪ್ಟು ಮಾಡ್ಕೊಳ್ಳೋದಿಲ್ಲ, ಯಾರನ್ನೂ ಕೂಡ ಒಳಗೂ ಬಿಟ್ಕೊಳ್ಳೋದಿಲ್ಲ. ಅಂದರೆ ಬುದ್ಧಿವಂತರು ಇವರು ಒಂಥರ ಮಾರ್ಮಿಕ ಉತ್ತರಗಳನ್ನು ಕೊಡ್ತಾರೆ, ಮಾರ್ಮಿಕವಾಗಿ ಆಲೋಚನೆ ಮಾಡ್ತಾರೆ, ಆದರೆ ಅದನ್ನೆಲ್ಲೂ ಕೂಡ ವ್ಯಕ್ತಪಡಿಸೋದಿಲ್ಲ. ಮನಸ್ಸಲ್ಲಿ ಇಟ್ಕೊಳ್ತಕ್ಕಂಥ ಸ್ವಭಾವ ಜಾಸ್ತಿ ಇರುತ್ತೆ. ಎಲ್ಲರನ್ನೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ಕೆಲವು ಬೆರಳೆಣಿಕೆಯಷ್ಟು ಜನಗಳನ್ನು ಮಾತ್ರ ತಮ್ಮ ಹತ್ರ ಬಿಟ್ಕೊಳ್ತಕ್ಕಂಥವ್ರನ್ನ ಮಾಡ್ಕೊಳ್ತಾರೆ. ಉತ್ತಮ ನಾಯಕತ್ವದ ಗುಣ ಉಳ್ಳವಂತರಾಗಿರ್ತಾರೆ. ನಾಯಕತ್ವ ಗುಣ ಎಷ್ಟಿರುತ್ತೆ ಅಂದರೆ ಏನನ್ನೇ ಕೊಟ್ಟರೂ ಕೂಡ ಇವ್ರ ಲೀಡರ್ಶಿಪ್ಪರಲ್ಲಿ ಜಯತ್ವ ಲಭಿಸತಕ್ಕಂಥದ್ದು. ನಾಯಕತ್ವ ಎಲ್ಲರನ್ನೂ ಕೂಡ ಒಗ್ಗೂಡಿಸತಕ್ಕಂಥ ಮನಸ್ಥಿತಿಗಳು. ಯಾರೇ ಏನೇ ಮನಸ್ಥಿತಿಗಳಿದ್ರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಆ ಸಂದರ್ಭವನ್ನು ಜಯದಿಂದ ಕೂಡುವಂತೆ ಮಾಡಿಬಿಡ್ತಾರೆ. ಅಂದರೆ ತುಂಬ ಜನಕ್ಕೆ ಈ ಲೀಡರ್ಶಿಪ್ ಕ್ವಾಲಿಟಿ ಇರೋದಿಲ್ಲ. ಎಡುತ್ತಾರೆ ತುಂಬ ಜನ. ಅವನ ಕಟ್ರೆ ಆಗಲ್ಲ, ಅವನ ಹತ್ರ ತುಂಬ ದುಶ್ಮನಿದೆ, ನನಗೆ ಅವ್ನ ಮಕ ನೋಡ್ರೆ ನಾನು ಮಾತಾಡೋಕ್ಕೆ ಸಾಧ್ಯ ಇಲ್ಲ, ಈ ಸ್ಪರ್ಧೆಯಲ್ಲಿ ಸೋತ್ರೂ ಪರವಾಗಿಲ್ಲ, ಅವ್ನು ನಾನು ಮಾತಾಡ್ಸಲ್ಲ ಅಂತ ಕೆಲವ್ರ ಮನಸ್ಥಿತಿ ಇರುತ್ತೆ. ಇವ್ರದ್ದು ಆ ಥರ ಅಲ್ಲ. ಲೀಡರ್ಶಿಪ್ ಕ್ವಾಲಿಟಿ, ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು, ನನ್ನ ನಂಬ್ಕೊಂಡು 4-5 ಜನ ಇದ್ದಾರೆ, ಅವ್ರಿಗೆ ಯಾಕೆ ನಾನು ದ್ರೋಹ ಮಾಡಲಿ ಅಂತ ಸರಿಯೋ ತಪ್ಪೋ ಅವ್ರಿಗೆ ಮನಸ್ಸಿಗೆ ಅಳುಕಿದ್ರು ಕೂಡ ಆ ವ್ಯಕ್ತಿಯೊಂದಿಗೆ ಮಾತಾಡಿ ಪ್ಯಾಚಪ್ ಮಾಡ್ಕೊಳ್ತಾರೆ. ಸಂದರ್ಭಕ್ಕಾದರೂ ಸರಿ ಪ್ಯಾಚಪ್ ಮಾಡಿಕೊಂಡು ಆ ಕೆಲಸವನ್ನು ಈಸಿಯಾಗಿ ಸಾಧನೆ ಮಾಡ್ಕೊಳ್ತಾರೆ. ಬುದ್ಧಿವಂತರು, ತುಂಬ ಜ್ಞಾನವನ್ನು ವೃದ್ಧಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿಗಳು, ಯಾವುದೇ ಸಂದರ್ಭವನ್ನು ಕೊಟ್ಟರು ಕೂಡ ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ವ್ಯಕ್ತಿಗಳು. ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರದ್ದೇ ತಪ್ಪಿದ್ರೂ ಪರವಾಗಿಲ್ಲ, ಈಸಿಯಾಗಿ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಗುಣವನ್ನು, ಆ ಚಾಕುಚಕ್ಯತೆಯನ್ನು ಭಗವಂತ ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಬಿಟ್ಟಿದ್ದಾನೆ. ಇವರು ಹಿರಿಯರಿಗೆ, ಗುರುಗಳಿಗೆ, ಮೇಲಿನ ಅಧಿಕಾರಿಗಳಿಗೆ ಉತ್ತಮ ಗೌರವವನ್ನು ಕೊಡುವಂತರಾಗ್ತಾರೆ. ಹಾಗೂ ಎಲ್ಲ ರೀತಿಯ ವಿನಯದಿಂದ, ವಿವೇಕದಿಂದ ನಡ್ಕೊಳ್ಳುವಂತಹ ಮನಸ್ಥಿತಿ ಉಳ್ಳುವಂತಹ ಮನುಷ್ಯರಾಗಿರ್ತಾರೆ. ಅಂದರೆ ಪ್ರತಿಯೊಬ್ಬರು ಈ ಕಲಿಯುಗದಲ್ಲಿ ಏನು ಮಾಡಿಬಿಡ್ತಾರೆ, ಅವ್ರ ಮಾತು ನಾನು ಯಾಕೆ ಕೇಳಬೇಕು, ನನ್ನ ಮನಸ್ಥಿತಿ, ನನಗೇನು ಬುದ್ಧಿ ಇಲ್ವಾ, ಅವ್ರ ಮಾತು ಕೇಳ್ಕೊಂಡು ನಾನು ಜೀವನ ಮಾಡಬೇಕಾ, ಈ ಥರ ಮನಸ್ಥಿತಿ ಕೆಲವ್ರಿಗಿರುತ್ತೆ. ನಾನು ಯಾಕೆ ಕೇಳಬೇಕು ಅಂತ ಮನಸ್ಥಿತಿ ಅವ್ರಿಗೆ. ಅದು ಇವರು ಆ ಥರ ಅಲ್ಲ. ಆತ ಹೇಳ್ತಿರತಕ್ಕಂಥದ್ದು ನನ್ನ ಭವಿಷ್ಯವನ್ನು ರೂಪಿಸ್ಕೊಳ್ಳೋದಕ್ಕೆ. ಆತ ಹೇಳ್ತಿರ್ತಕ್ಕಂಥ ವಾಕ್ಯ ಅವನು ಜೀವನದಲ್ಲಿ ತಪ್ಪು ಮಾಡಿ ಕಲ್ತಿರತಕ್ಕಂಥ ಪಾಠ, ಅದು ನನಗೆ ಸುರಕ್ಷೆ ಆಗಿರತಕ್ಕಂಥದ್ದು. ಗುರು ಹಿರಿಯರು ಹೇಳತಕ್ಕಂಥ ಸದಾಕಾಲ ಪಾಠಗಳು ಭಗವಂತನ ಆಶೀರ್ವಾಚನಗಳು ಅಂಥೇಳಿ ಕೇಳಿಸ್ಕೊಳ್ತಾರೆ, ಅದನ್ನು ಫಾಲೋ ಕೂಡ ಮಾಡ್ತಾರೆ. ಪ್ರತಿಯೊಬ್ಬ ವ್ಯಕ್ತಿತ್ವವನ್ನು ಗೌರವಿಸ್ತಕ್ಕಂಥ ವ್ಯಕ್ತಿಗಳು ಇವರು. ಯಾರನ್ನೂ ಕೂಡ ಅಸಡ್ಡೆಯಿಂದ ನೋಡೋದಿಲ್ಲ. ಪ್ರತಿಯೊಂದು ಜೀವಿ ಕೂಡ ಗೌರವದಿಂದ ಕಾಣುವಂತರಾಗ್ತಾರೆ. ತಪ್ಪನ್ನು ಮಾಡಿದರೆ ಅಕ್ಸೆಪ್ಟ್ ಮಾಡ್ಕೊಂಡು ತಿದ್ಕೊಳ್ತಾರೆ. ಆ ಒಳ್ಳೆ ಗುಣ ಇವ್ರಿಗಿದೆ. ಎಲ್ಲರಿಗೂ ಆ ಗುಣ ಇರೋದಿಲ್ಲ. ತಪ್ಪನ್ನು ಮಾಡಿದ್ರೆ ಮರೆ ಮಾಚಿಬಿಡ್ತಾರೆ, ತಪ್ಪೇ ಮಾಡಿಲ್ಲ ಅಂತ ವಾದಿಸ್ತಾರೆ ತುಂಬ ಜನ. ಆ ತಪ್ಪುಗಳು ಎಂಥದೇ ಕಷ್ಟವಾಗಿದ್ರು, ಇನ್ನೊಬ್ಬರಿಗೆ ದ್ರೋಹ ಮಾಡತಕ್ಕಂಥದ್ದರೂ ಕೂಡ ಅದನ್ನು ಹೊರಗಡೆ ಬರದೆ ಏನೋ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಆದರೆ ಇವರು ಆ ಥರ ಅಲ್ಲ. ತಪ್ಪು ನಾನು ಮಾಡಿದ್ದೇನೆ, ಹೌದು ನನಗೆ ಗೊತ್ತಾಗಿರಲಿಲ್ಲ, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೇನೆ, ತಿದ್ದಿ ಮುಂದೆ ನಡೀತೇನೆ ಅಂತೇಳಿ ತಿದ್ಕೊಂಡು ಮುಂದೆ ಹೋಗ್ತಾರೆ. ಹಿಡಿದಿದ್ದ ಕೆಲಸವನ್ನು ಎಂಥದೇ ಕಠಿಣ ಪರಿಸ್ಥಿತಿ ಆದರೂ ಕೂಡ ಬಿಡತಕ್ಕಂಥ ಮಾತೇ ಇಲ್ಲ. ಸ್ವಾಭಿಮಾನಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ ಕೊಡುವಂತರಾಗ್ತಾರೆ. ಪ್ರತಿಯೊಬ್ಬರು ಕೂಡ ಗೌರವಯುತವಾಗಿ ನಡೆಸ್ಕೊಳ್ತಾರೆ, ಗೌರವಯುತವಾಗಿ ಮಾತಾಡುವಂತರಾಗ್ತಾರೆ. ಇವರು ಯಾವಾಗಲೂ ಕೂಡ ಹೊಸ ಹೊಸ ಕೆಲಸ ಕಾರ್ಯಗಳನ್ನು ಮಾಡಬೇಕು, ಹೊಸದಾಗೇನು ಕಲಿಬೇಕು ಅಂತ ಹಂಬಲಿರತಕ್ಕಂಥ ವ್ಯಕ್ತಿತ್ವ. ಅಂದರೆ ಹೊಸದಾಗಿ ನಾನು ಕಲಿಬೇಕು, ಇನ್ನೂ ಕಲಿತಿರ್ತಕ್ಕಂಥ ಸಾಕಾಗ್ತಾ ಇಲ್ಲ, ಸಾಧನೆ ಮಾಡಬೇಕು, ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಬೇಕು ಅಂತ ಹಸಿವಿರುತ್ತಲ್ಲ, ಜ್ಞಾನದ ಹಸಿವು ಯಾವ ವ್ಯಕ್ತಿ ಇರುತ್ತೋ ಅವನು ಸಾಧನೆಯನ್ನು ಮಾಡ್ತಾನೆ ಅಂತ. ಅಂಥ ಜ್ಞಾನದ ಹಸಿವು
ಈ ದಿನಾಂಕಗಳಲ್ಲಿ ಹುಟ್ಟಿರತಕ್ಕಂಥವ್ರಿಗಿದೆ. ಖಂಡಿತವಾಗಿಯೂ ಅವರು ಯಾರ ಬಳಿ ಯಾರು ಸೋಲೋಕ್ಕೆ ಇಷ್ಟಪಡ್ತಾರೆ. ಆತ ಚಿಕ್ಕ ವ್ಯಕ್ತಿ ಆಗಿರಲಿ, ದೊಡ್ಡ ವ್ಯಕ್ತಿ ಆಗಿರಲಿ, ತಪ್ಪನ್ನು ತಪ್ಪು ಅಂತ ಹೇಳಿದ್ರೆ ಇವ್ರು ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆ ವ್ಯಕ್ತಿ ಇವ್ರನ್ನ ತಿದ್ದಿಸ್ಕೊಳ್ತಾರೆ. ಮತ್ತು ಅಕ್ಸೆಪ್ಟೆನ್ಸ್ ಲೆವೆಲ್ ಇದೆಯಲ್ಲ, ಅದನ್ನು ಖಂಡಿತವಾಗಿ ಒಳ್ಳೆ ರೀತಿ ಪಡೆದುಕೊಂಡಿದ್ದಾರೆ. ಆ ಒಳ್ಳೆತನವೇ ಸಮಾಜದಲ್ಲಿ ಇವರು ಒಳ್ಳೆಯವರು, ಈತನ ನಂಬಬಹುದು, ಈತ ಎಲ್ಲ ವಿಚಾರದಲ್ಲೂ ಕೂಡ ಶುಭವನ್ನು ಕೊಡತಕ್ಕಂಥ ವ್ಯಕ್ತಿಯಾಗಿರ್ತಾನೆ ಅಂತ ಸಮಾಜ ಮಾತಾಡುವಂತಾಗುತ್ತೆ. ಮತ್ತು ಎಲ್ಲವನ್ನು ಕೂಡ ಸರಿದೂಗಿಸಿರ್ತಕ್ಕಂತಹ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಒಂದೇ ಸಮಯಕ್ಕೆ ಕರೆದುಕೊಂಡು ಹೋಗ್ತಕ್ಕಂಥ ಮನಸ್ಥಿತಿ ಉಳ್ಳತಕ್ಕಂಥ ವ್ಯಕ್ತಿಗಳು. ಅಂದರೆ ಎಲ್ಲವನ್ನು ಕೂಡ ಬ್ಯಾಲೆನ್ಸಿಂಗ್ ಮಾಡ್ತಾರೆ, ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಯಾರನ್ನೂ ಕೂಡ ಅಷ್ಟು ಫಸ್ಟ್ ಸ್ಟಾರ್ಟಿಂಗಲ್ಲೇ ದ್ವೇಷವನ್ನು ಮಾಡೋದಿಲ್ಲ, ಸ್ಟಾರ್ಟಿಂಗಲ್ಲಿ ಎದುರಾಕೊಳ್ಳೋದಿಲ್ಲ. ತದನಂತರ ಆಗತಕ್ಕಂಥದ್ದೇ ಬೇರೆ. ಆದರೆ ಸ್ಟಾರ್ಟಿಂಗ್ ಏನೂ ಮಾಡೋದಿಲ್ಲ. ತಾವಾಯಿತು, ತಮ್ಮ ಕೆಲಸವಾಯಿತು. ಸ್ವಲ್ಪ ಸಣ್ಣ ಪುಟ್ಟ ಮನಸ್ತಾಪಗಳು, ರಿಪೇರಿ ಆಗತಕ್ಕಂಥ ವಿಚಾರಗಳಿದ್ರೆ ರಿಪೇರಿ ಇವರೇ ಮಾಡ್ತಾರೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಕರ್ಕೊಂಡು ಹೋಗತಕ್ಕಂಥ ಮನಸ್ಥಿತಿ ಉಳ್ಳತಕ್ಕಂತಹ ಮನುಷ್ಯರಾಗಿರ್ತಾರೆ. ಇವರಿಗೆ ಬೆಸ್ಟು ತಿಂಗಳು ಯಾವುದಪ್ಪ ಅಂತ ಹೇಳಿದ್ರೆ ಜುಲೈ, ಮಾರ್ಚ್, ಏಪ್ರಿಲ್. ಇದು ಶುಭದಾಯಕ ಮಾಸ. ಖಂಡಿತ ಈ ಮಾಸದಲ್ಲಿ ಒಳ್ಳೆಯ ರೀತಿ ಅನುಕೂಲವನ್ನು, ಒಳ್ಳೆಯ ರೀತಿ ಫಲವನ್ನು ನೀವು ಯಥೇಚ್ಛವಾಗಿ ಅಪೇಕ್ಷೆ ಮಾಡ್ಬೋದು. ಇವರ ಡ್ರಾಬ್ಯಾಕ್ಸ್ಗಳನ್ನ ನೋಡಿದ್ರೆ ಯಾರ ಜೊತೆ ಸುಲಭವಾಗಿ ಸೇರದೇ ಇರದೇ ಇರತಕ್ಕಂಥದ್ದೇ ಇವರ ಡ್ರಾಬ್ಯಾಕ್. ಅಂದರೆ ಆತ್ಮೀಯವಾಗಿ ತುಂಬ ಕ್ಲೋಸಾಗಿ ಯಾರ ಜೊತೆ ಬೆರೆಯೋದೇ ಇಲ್ಲ. ಎಲ್ಲರ ಜೊತೆಗೆ ಇರ್ತಾರೆ, ಓಕೆ ಆಗಿರತಕ್ಕಂಥ ಮನಸ್ಥಿತಿ ಉಳ್ಳವರಾಗಿರ್ತಾರೆ. ತುಂಬ ಆತ್ಮೀಯತೆಯನ್ನು ಯಾರೊಂದಿಗೂ ಅಷ್ಟು ಇಟ್ಕೊಂಡಿರೋದಿಲ್ಲ. ತುಂಬ ಬೆರಳಿಕೆ ಜನದಷ್ಟೇ ಆ್ಯಕ್ಟಿವ್ ಆಗಿ ಆತ್ಮೀಯತೆಯಿಂದ ಇರತಕ್ಕಂಥದ್ದು. ಹಾಗಾಗಿ ಅದೇ ದೊಡ್ಡ ಡ್ರಾಬ್ಯಾಕ್. ತುಂಬ ಬೇಗ ಯಾವುದೇ ವಿಚಾರವನ್ನು ಕಾನ್ಫಿಡೆನ್ಸ್ನಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದೇ ಇಲ್ಲ. ಡ್ರ್ಯಾಗ್ ಮಾಡ್ತಾರೆ ಪ್ರತಿಯೊಂದು ನಿರ್ಧಾರಗಳು. ಇವತ್ತಾಗತಕ್ಕಂಥ ನಿರ್ಧಾರ ಒಂದು ಅಟ್ಲೀಸ್ಟ್ ಒಂದು 4 ದಿನನೋ ಒಂದು ವಾರ ಪೋಸ್ಟ್ಪೋನ್ ಮಾಡ್ತಾ ಇರ್ತಾರೆ. ಸರಿಯಾದ ಸಮಯಕ್ಕೆ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಿಲ್ಲ. ದುಂದು ವೆಚ್ಚ. ಎಲ್ಲೋ 2 ರೂಪಾಯಿ ಉಳಿಸೋಕೆ ಹೋಗಿ ಇನ್ನೆಲ್ಲೋ 10 ರೂಪಾಯಿ ಅಷ್ಟು ಅಮೌಂಟನ್ನು ಕಳ್ಕೊಂಡಿರ್ತೀರ. ಗಮನವೇ ಬಂದೋರೋದಿಲ್ಲ. ಕೊನೆಯ ಭಾಗದಲ್ಲಿ ಎಲ್ಲ ಕಳ್ಕೊಂಡಾದ್ಮೇಲೆ ಅನಿಸುತ್ತೆ, ತಪ್ಪು ಮಾಡಿಬಿಟ್ನಲ್ಲಪ್ಪ, ಏನನ್ನೂ ಉಳಿಸ್ಕೊಳಕ್ಕೆ ಹೋಗಿ ದೊಡ್ಡ ಮಟ್ಟದ ಕಳ್ಕೊಂಬಿಟ್ನಲ್ಲ ಅಂಥೇಳಿ ಆ ಟೈಮಲ್ಲಿ ಸಫರ್ ಪಡ್ತೀರಾ. ಆದರೆ ಸಮಯ ಮೀರೋಗಿರುತ್ತೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಿಂದ ನಡೆಯತಕ್ಕಂಥದ್ದು. ಇವತ್ತನ್ನ ಕೆಲಸ ನಾಳೆ, ನಾಳೆನ ಕೆಲಸ ನಾಳಿದ್ದು, ನಾಳಿದ್ದನ್ನ ಕೆಲಸ ಕಂಪ್ಲೀಟ್ಲಿ ಪೋಸ್ಟ್ಪೋನ್. ಅಂದರೆ ಆನ್ ಟೈಮ್ ಯಾವುದೇ ಕೆಲಸ ಕಾರ್ಯಗಳಾಗೋದಿಲ್ಲ. ಅಬ್ಸರ್ವ್ ಮಾಡ್ತಿರ್ತೀರ, ನನ್ನ ಕೆಲಸ ಅಲ್ವಾ ಬಿಡು, ಇವತ್ತಂದರೆ ಆಗೋದೇ 2 ದಿನ ಬಿಟ್ಟು ಅಂತ ನಿಮಗೆ ನೀವೇ ಮನಸ್ಥಿತಿ ವೃದ್ಧಿ ಆಗಿಬಿಡುತ್ತೆ. ಆಗಲೇ ನಿಮ್ಮೆಲ್ಲ ಕೆಲಸ ಕಾರ್ಯಗಳು ಮಂದಗತಿಯಿಂದ, ನಿಧಾನದಿಂದ ನಡೆಯತಕ್ಕಂಥ ಪ್ರೋಸೆಸ್ ಆಗಿರುತ್ತೆ. ನಿಮ್ಮ ಮನಸ್ಸಿನ ಮಾತುಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಎಷ್ಟೋ ಸಲ ಮನಸ್ಸು ಹೇಳ್ತಿರುತ್ತೆ ಅದನ್ನು ಮಾಡಬೇಡ, ಅದು ನಿಮಗೆ ಸರಿ ಬರೋದಿಲ್ಲ, ನಾನಾ ರೀತಿಯ ತೊಂದರೆಯನ್ನು ಭವಿಷ್ಯದಲ್ಲಿ ಎದುರಿಸಬೇಕಾಗತ್ತೆ ಇದ್ರೂ ಕೂಡ ಮನಸ್ಸಿನ ಮಾತನ್ನು ಕೇಳೋದಿಲ್ಲ. ಸ್ವಲ್ಪ ಮನಸ್ಸಿನ ಮಾತನ್ನು ಕೇಳಿ. ಶತ್ರುವಿನ ಕಾಟ ಜಾಸ್ತಿ ಇರುತ್ತೆ. ಪ್ರಮುಖವಾಗಿ ಶತ್ರುವಿನ ಕಾಟ ಜಾಸ್ತಿ ಇರುತ್ತೆ. ನಿಮ್ಮ ಹಿತಶತ್ರುಗಳೇ ನಿಮ್ಮನ್ನು ಕಾಡಿಸುವಂತಾಗ್ತಾರೆ. ಹಾಗಾಗಿ ಶತ್ರುಗಳ ಕಾಟ ಇರೋದ್ರಿಂದ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯ ಕಂಪ್ಲೀಟ್ ಆಗೋರು ಕೂಡ ಯಾರಿಗೂ ಹೇಳ್ಕೊಳತಕ್ಕಂಥದ್ದಲ್ಲ. ನೀವು ಆಡತಕ್ಕಂಥ ಮಾತುಗಳೇ ನಿಷ್ಠುರವಾಗಿರುತ್ತೆ. ವ್ಯಂಗ್ಯವಾದ ಮಾತು, ಅಸಡ್ಡೆಯಿಂದ ಆಡತಕ್ಕಂಥ ಮಾತುಗಳು, ಯಾರನ್ನೋ ಒಂಥರ ಕೀಳಾಗಿ ಮಾತಾಡತಕ್ಕಂಥ ಕೆಲವರ ಮಾತುಗಳು ತುಂಬ ರೀತಿಯ ಕೆಟ್ಟ ಪರಿಣಾಮವನ್ನು ನಿಮ್ಮ ಹೆಸರಿನ ಮೇಲೆ ಬೀರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಮಾತುಕತೆಯನ್ನು ಆಡಬೇಕಾದ್ರೆ ಜಾಗ್ರತೆಯಿಂದ ಮಾತನಾಡತಕ್ಕಂಥದ್ದು. ಹಾಗೆಯೇ ಬೇರೆಯವರ ಬಗ್ಗೆ ಮಾತನಾಡಬೇಕಾದ್ರೆ ಜಾಗ್ರತೆಯಿಂದ ಮಾತನಾಡಿ. ಇಲ್ದೆದ್ದೋ ಏನೇನೋ ಸೇರಿಸಿ ಮಾತನಾಡತಕ್ಕಂಥದ್ದು ಮಾಡಿ ನಿಮ್ಮ ವಿಶ್ವಾಸವನ್ನು ಆ ವ್ಯಕ್ತಿಯೊಂದಿಗೆ ಕಳೆದುಕೊಳ್ಬೇಡಿ. ಯಾರಿಗಾದರೂ ಪ್ರಾಮಿಸನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದನ್ನು ನಾನು ಫುಲ್ಫಿಲ್ ಮಾಡೋಕ್ಕೆ ಸಾಧ್ಯವಾ ಅಂತ ಆಲೋಚನೆ ಮಾಡಿ ಮಾತನಾಡಿದ್ರೆ ತುಂಬ ಸೂಕ್ತವಾಗಿರುತ್ತೆ. ಇನ್ನು ನಿಮಗೆ ಯಾವ ನಂಬರ್ಗಳ ಜನನವಾಗಿರ್ತಕ್ಕಂಥ ವ್ಯಕ್ತಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು, ಫ್ರೆಂಡ್ಶಿಪ್ಪನ್ನು, ವ್ಯವಹಾರವನ್ನು ಇಟ್ಕೊಳ್ಬೋದು ಅಂತ ಹೇಳಿದ್ರೆ 2, 7 ಮತ್ತು 5 ಸಂಖ್ಯೆಯಲ್ಲಿ ಯಾರ ಜನನವಾಗಿರುತ್ತೋ ಅವರೊಂದಿಗೆ ಉತ್ತಮ ಬಾಂಧವ್ಯವನ್ನು, ಉತ್ತಮ ಅಂಡರ್ಸ್ಟ್ಯಾಂಡಿಂಗನ್ನು ಹಾಗೂ ಎಲ್ಲ ರೀತಿಯ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡ್ಬೋದು. 3 ಮತ್ತು 9 ಓಕೆ ಮಧ್ಯಮ ಮನಸ್ಥಿತಿ ಇರತಕ್ಕಂಥ ಜನ, ಅವರೊಂದಿಗೆ ಮಧ್ಯಮ ರೀತಿಯ ಒಂದಷ್ಟು ವ್ಯಾಪಾರವನ್ನು ಅಥವಾ ವ್ಯವಹಾರವನ್ನು ವ್ಯವಹರಿಸ್ತಕ್ಕಂಥರಾಗ್ತೀರಾ. ಯಾವುದೇ ಕಾರಣಕ್ಕೂ 1, 6, 8 ಸಂಖ್ಯೆಯಲ್ಲಿ ಜನವಾಗಿರೋದೊಂದಿಗೆ ಯಾವುದೇ ರೀತಿಯ ವ್ಯವಹಾರ ಬೇಡ. ನಿಮಗೆ ನೀಲಿ ಬಣ್ಣ ಹಾಗೂ ಬೂದು ಬಣ್ಣ ತುಂಬ ಸೂಕ್ತವಾಗಿ ಬರತಕ್ಕಂಥದ್ದು. ಪ್ರತಿನಿತ್ಯವೂ ಗಣಪತಿ ಆರಾಧನೆಯನ್ನು ಮಾಡಿ. ಪ್ರಮುಖವಾಗಿ ದಿನಾಂಕ 4, 13, 22, 31 ಸಂಖ್ಯೆಯಲ್ಲಿ ಯಾರು ಜನನವಾಗಿದ್ದೀರೋ ಅವರು ಗಣಪತಿ ಆರಾಧನೆಯನ್ನು ಯಥೇಚ್ಛವಾಗಿ ಮಾಡಿ. ಇರತಕ್ಕಂಥ ಸಂಕಷ್ಟಗಳನ್ನು, ಬರತಕ್ಕಂಥ ಸಂಕಷ್ಟಗಳನ್ನು
ಗಣಪತಿ ದೂರ ಮಾಡ್ತಾನೆ, ಮನಸ್ಸಿನ ನೀವೆಲ್ಲ ಇಷ್ಟೈಶ್ವರ್ಯಗಳನ್ನು ಆ ಮಹಾಭಗವಂತ ಈಡೇರಿಸ್ಕೊಡ್ತಾನೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಮುಂದಿನ ಸಂಚಿಕೆಯಲ್ಲಿ ಈ 5 ಸಿರಿಸಿರತಕ್ಕಂಥ ಸಂಖ್ಯೆಯವರಿಗೆ ಯಾವ ವಿಚಾರ ಲಾಭವನ್ನು ತಂದು ಕೊಡುತ್ತೆ, ಯಾವ ವಿಚಾರ ನಷ್ಟವನ್ನು ತಂದು ಕೊಡುತ್ತೆ ಅಂಥೇಳಿ ನಾನು ತಿಳಿಸ್ಕೊಡ್ತೇನೆ. ಶುಭಮಸ್ತು.